ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವಾಗ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಇದ್ದೀನಿ. ಮುರುಡೇಶ್ವರಕ್ಕೆ ಬಂದರೆ ಅಲ್ಲಿಂದ ಒಂದು 4ರಿಂದ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ದಯವಿಟ್ಟು ಮುರುಡೇಶ್ವರಕ್ಕೆ ಬಂದವರು ಈ ಫಾರೆಸ್ಟ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡಿ, ತುಂಬ ಸುಂದರವಾಗಿದೆ. ನೀವು ಯಾವ ತಿಂಗಳಲ್ಲಿ ಬಂದ್ರೂ ಕಾಲ್ನಡಿಗೆಯಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ನ, ಹಚ್ಚ ಹಸಿರಿನ ಕಾಡನ್ನ ವೀಕ್ಷಿಸ್ಬೋದು. ಅದ್ರ ಬೇರುಗಳನ್ನ, ಅಂದರೆ ತುಂಬ ಯಥೇಚ್ಛವಾಗಿ ಎತ್ತರವಾಗಿ ಬೆಳೆದಿರುವಂಥ ಬೇರುಗಳನ್ನ ನೀವು ಕಣ್ ತುಂಬ್ಕೋಬಹುದು. ಆದರೆ ಜೂನ್ ಜುಲೈ ತಿಂಗಳಲ್ಲಿ ಬಂದರೆ ಬೋಟಿಂಗ್ ಇರುತ್ತೆ, ಅದಂತೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಆದರೆ ನಾವು ಬಂದಿರೋ ತಿಂಗಳು ಬೋಟಿಂಗ್ ಇಲ್ಲ. ಆದ ಕಾರಣಕ್ಕೆ ಸ್ನೇಹಿತರೆ, ಹುಚ್ಚ ನನ್ನ ಮಗ ಹಿಂಗೆ ತಳ್ಟವನೆ. ಸಾಕ್ಬಿಡ ಸಾಕ್ಬಿಡ ಸಾಕು 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 ಸಾಕೋಣ. ಅಭಿ ಲೇ ಅಭಿ ನನ್ನ ಮಗ. ಸೊ ಸ್ನೇಹಿತರೆ, ರಿವೆಂಜ್ ವಿಡಿಯೋ ಹಾಕ್ತೀನಿ ನೋಡಿ. ಈಗ ಸದ್ಯಕ್ಕೆ ಮ್ಯಾಂಗ್ರೋವ್ ಫಾರೆಸ್ಟ್ನ ಕಣ್ ತುಂಬಿಕೊಳ್ಳೋರಂತೆ, ಬನ್ನಿ. ಸ್ನೇಹಿತರೆ, ದಿಸ್ ಇಸ್ ದ ಫಾರೆಸ್ಟ್ ಗೇಟ್, ಎಂಟ್ರಿ ಗೇಟ್ ಇದೆ. ಪ್ರಕೃತಿನೇ ಸುಂದರ ಅಲ್ವಾ? ಬನ್ನಿ. ಸ್ನೇಹಿತರೆ, 20 ರೂಪಾಯಿ ಅಷ್ಟೇ ಎಂಟ್ರಿ ಫೀಸ್. ಇದಕ್ಕೆ ಅರಣ್ಯನ ಸ್ವಚ್ಛವಾಗಿ ನೋಡ್ಕೊಳ್ಳಿಕ್ಕೆ ಅವಶ್ಯಕವಿದೆ. ಥ್ಯಾಂಕ್ ಯು. ಸ್ನೇಹಿತರೆ, ಮೊದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ದಯವಿಟ್ಟು ಪ್ಲಾಸ್ಟಿಕ್ನ ಬಳಸಬೇಡಿ. ವಾವ್ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈ ಥರ ಬೆಳೆದಿದೆ ಅನ್ನೋದೇ ನನ್ನ ಕಲ್ಪನೆನೇ ಇರಲಿಲ್ಲ ನನಗಂತೂ. ಸ್ನೇಹಿತರೆ, ಬೇರೆ ದಿನಗಳಲ್ಲಿ ಬಂದರೆ, ಅಂದರೆ ಮಳೆ ತಿಂಗಳುಗಳಲ್ಲಿ ಬಂದರೆ ಇಲ್ಲಿ ತುಂಬಿ ಹರಿಯುತ್ತೆ ನದಿ. ಸ್ನೇಹಿತರೆ, ಪೂರ್ತಿ ಇದು ಮರದಲ್ಲಿ ನಿರ್ಮಾಣ ಮಾಡಿರೋದು. ಅಮೇಜಿಂಗ್. ಸ್ನೇಹಿತರೆ, ಈ ಒಂದು 200ರಿಂದ 300 ಮೀಟ್ರು ಕಾಲ್ನಡಿಗೆ ಇದೆಯಂತೆ, ವಾಕ್. ಕೈಯೆಲ್ಲ ನೋಡಿ ಸ್ನೇಹಿತರೆ, ಇಲ್ಲಿ ಕೆಂಪಗೆ ಮಾಡಾಕ್ಬಿಟ್ಟ. ಸ್ನೇಹಿತರೆ ನೋಡಿ, ಯಾವ ರೀತಿ ಸಸ್ಯಗಳಿದೆ ಅನ್ನೋದು ಬೋರ್ಡ್ ಇದು. ಇಷ್ಟು ಥರದ್ದು ಸಸ್ಯಗಳ ವಿಭಾಗಗಳಿದೆ ಅಂತ, ಇಷ್ಟು ಸಸ್ಯ ವರ್ಗಗಳಿದೆ ಅಂತ. ಸ್ನೇಹಿತರೆ, ಇಷ್ಟು ದಟ್ಟವಾದ ಕಾಡಿನ ನಡುವೆ ಈ ಬ್ರಿಡ್ಜ್ ಯಾವ ಪುಣ್ಯಾತ್ಮ ಮಾಡಿದ್ನು, ಅವನಿಗೊಂದು ದೊಡ್ಡ ಸಲ್ಯೂಟು. ಸೂರ್ಯನ ಕಿರಣ ನಮಗೆ ಸ್ಪರ್ಶ ಆಗಬೇಕು ಅಂದರೆ ತುಂಬ ನಿಧಾನ ಆಗುತ್ತೆ ನೋಡಿ. ಎಲ್ಲೋ ಇಲ್ಲೋ ಸ್ಪರ್ಶ ಆಗ್ತಾನೆ. ಅಷ್ಟು ದಟ್ಟವಾದ ಕಾಡು, ಏನದು ಥಿಕ್ ಫಾರೆಸ್ಟ್ ಅಂತಾರಲ್ಲ, ಆ ರೀತಿ ಕಾಣ್ಲಿಕ್ಕೆ ಸಿಗುತ್ತೆ. ಆದರೆ ಇದು ಥಿಕ್ ಫಾರೆಸ್ಟ್ ಏನು ಅಲ್ಲ, ಬಟ್ ಆ ರೀತಿ ಕಾಣ್ಲಿಕ್ಕೆ ಸಿಗುತ್ತೆ. ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ ಎಲ್ಲ ಸುಂದರವಾಗಿ ಕಾಪಾಡ್ಕೊಂಡು ಬಂದಿದೆ ನನ್ನ ಅನಿಸಿಕೆ ಪ್ರಕಾರ. ಇಲ್ಲಿಗೆ ನೀರಿದ್ದಾಗ ಬಂದರೆ ಇನ್ನೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅಂತ ಇಮ್ಯಾಜಿನ್ ಮಾಡಿ. ವಾವ್. ಶಬ್ದ, ನನ್ನ ಫೋನಲ್ಲಿ ಶಬ್ದ, ಅದು ನನ್ನ ವಾಯ್ಸ್ ಮಾತ್ರ ನಿಮಗೆ ಕೇಳಿಸ್ತಿರುತ್ತೆ. ಇಲ್ಲಿನ ಶಬ್ದ, ಅದು ವಾಯ್ಸ್ ಕ್ಯಾನ್ಸಲೇಷನ್ ಇದನ್ನ ಕ್ಯಾನ್ಸಲ್ ಆಗ್ತಿರುತ್ತೆ. ಬಟ್ ಇಲ್ಲಿ ಆ ಚಿಲ್ಲಿ ಶಬ್ದ, ಮತ್ತು ಅದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ಇನ್ಸೆಕ್ಟ್, ಅದು ಕೀ ಅಂತ ಇರುತ್ತಲ್ಲ, ಆ ಶಬ್ದ ಆಗ್ತಿದೆ ಇಲ್ಲಿ. ಬಸ್ಸು, ಕಾರು, ಜನಗಳ ಜಂಜಾಟಗಳ ಶಬ್ದ ಇಲ್ಲದೇ ಈ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ. ವಾವ್. ಹಂಗೆ ಹಿಂದಕ್ಕೆ ಹೋಗೋದು, ದೂರ ವೈಡಾಗಿ ತೆಕ್ಕ, ಇನ್ನು ಹೋಗು ಫುಲ್ಲು. ಸ್ನೇಹಿತರೆ ನೋಡಿ, ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಈ ಶರಾವತಿ. ಸ್ನೇಹಿತರೆ, ಬನ್ನಿ ಮುಂದೆ ನೋಡೋಣ ಏನಿದೆ ಅಂತ. ಏನೋ ನಕಲು ಮಾಡ್ತಾ ಇದೆ. ಏನು ಅಲ್ಲ ಅಲ್ಲ ನಾನು ಬೀಳ್ತೀನಿ ಬಿಡು, ಪರವಾಗಿಲ್ಲ.
ಓಲಿ ಬದುಕೋ ಅದಕ್ಕೆ ಹೇಳೋದು ಎಲ್ಲರಿಗೂ ಒಂದ್ ಕಾಲ ಬರುತ್ತೆ ಮಾಡ್ಬೇಡ ಅಂತ. ಸ್ನೇಹಿತರೆ ಪಾಪ ಫ್ರೆಂಡ್ ಅಂತ ಬಿಟ್ಟಿದೀನಿ, ಇಲ್ಲ ಅಂದ್ರೆ ನೀರೊಳಗೆ ತಳ್ಬಿಡ್ತಿದ್ದೆ ಅವನ್ನ. ವಿಡಿಯೋ ಕಟ್ ಮಾಡ್ಲಿ, ಆಮೇಲೆ ಒಂದ್ ಮಾತು ಹೇಳ್ತೀನಿ ಅವ್ನಿಗೆ, ಫೋಟೋ ತೆಗಿಬಾರ್ದು. ಪಂಚೆ ಕಟ್ಕೊಳ್ಳಲೇ, ಕರೆಕ್ಟಾಗಿ ಪಂಚೆ ಕಟ್ಕೊಳ್ಳೋ. ಸ್ನೇಹಿತರೆ ಎಲ್ಲಿ ಅಂತ ವಿಸ್ಮಯವಾದ ಮತ್ತು ಅಮೋಘವಾಗಿ ದೃಶ್ಯನ ಕಲ್ಪಿಸಿ ನಿಮಗೆ ಕೊಡಲಿಕ್ಕೆ ಅಂಥದ್ದೇನಿಲ್ಲ, ನನಗೇನು ಕಾಣಲಿಲ್ಲ. ಇಷ್ಟೇ ಈ ಮಯೋಗ್ರೋ ಫಾರೆಸ್ಟ್ನ ಕತೆ ಮತ್ತು ಕಹಾನಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸುಂದರವಾದ ಜಾಗದ ಜೊತೆ ನಿಮ್ಮ ಕಣ್ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಮನೆ ಮಗ ಅಂತ ನನ್ನ ಪ್ರೀಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಪದೇ ಪದೇ ಹೇಳ್ತಿರ್ತೀನಿ, ದಯವಿಟ್ಟು ಪ್ರಕೃತಿಯ ಪರಮೇಶ್ವರ ಅಂತ ಪೂಜಿಸಿ, ಪ್ರಕೃತಿಯನ್ನು ರಕ್ಷಿಸಿ, ನಮ್ಮ ಮುಂದಿನ ಪೀಳಿಗೆಗೆ ಈ ರೀತಿ ದೃಶ್ಯಗಳನ್ನೆಲ್ಲ ಕಣ್ಣು ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಪ್ರಕೃತಿನ ಎಂಜಾಯ್ ಮಾಡಿ, ಆದರೆ ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಿಮ್ಮ ಕಣ್ಣು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸುಂದರವಾದ ಜಾಗಗಳನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೊರಡ್ತಿದ್ದೀನಿ. ಜೈ ಕರ್ನಾಟಕ ಮಾತೆ. ಪ್ರಕೃತಿಯ ಪರಮೇಶ್ವರ ಸಮಾನ, ಪ್ರಕೃತಿಯನ್ನು ರಕ್ಷಿಸಿ, ಪ್ರಕೃತಿಯನ್ನು ಉಳಿಸಿ.